ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕೆ ಶಿವನಗೌಡ ನಾಯಕ್ ಅಭಿಮಾನಿ ಬಳಗ ಸಿಂಧನೂರು ಹಾಗೂ ಟಿ ಸುಬ್ಬಾರಾವ್ ಮತ್ತು ಸಿದ್ದು ಹೂಗಾರ್ ಗೆಳೆಯರ ಬಳಗ ಸಿಂಧನೂರು ವತಿಯಿಂದ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಶ್ರೀ ಹರಟ್ನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಯುವಕರ ಕಣ್ಮಣಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕ್ ಅವರ 49ನೇ ವರ್ಷದ ಜನ್ಮ ದಿನೋತ್ಸವ ಕಾರ್ಯಕ್ರಮವು ರಾಯಚೂರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಟಿ ಸುಬ್ಬಾರಾವ್ ಹಾಗೂ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಸಿದ್ದು ಹೂಗಾರ್ ಅವರ ನೇತೃತ್ವದಲ್ಲಿ ಅನ್ನ ದಾಸೋಹ ಮತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಮಾಡಿ ವಿಶೇಷ ಪ್ರಾರ್ಥನೆಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಶ್ರಯದಾತರುಗಳಿಂದ ಶುಭ ಕೋರಿ ಆಶೀರ್ವದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್ ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯುವಕರ ಕಣ್ಮಣಿಯಾದ ಕೆ ಶಿವನಗೌಡ ನಾಯಕ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಅವರ ಹೋದ ವರ್ಷದ ಜನ್ಮದಿನ ಆಶ್ರಮದಲ್ಲಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಗಿತ್ತು. ಆದರೆ ಈ ವರ್ಷ ರೈತರ ಬರಗಾಲದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನವಲಿ ಜಲಾಶಯದ ಕನಸನ್ನು ಹೊತ್ತಿರುವ ಕೆ ಶಿವನಗೌಡ ನಾಯಕ್ ಅವರ ಜನ್ಮದಿನ ಸಂಕಲ್ಪ ಸಮಾವೇಶದೊಂದಿಗೆ ಕವಿತಾ ಪಟ್ಟಣದಲ್ಲಿ ನೆರವೇರುತ್ತಿರುವುದು ಇಡೀ ರಾಜ್ಯಕ್ಕೆ ಗೊತ್ತಾಗಿರುವ ವಿಚಾರ. ಶಿವನಗೌಡ ನಾಯಕ್ ಅವರು ಸರಳ ಸಜ್ಜನಿಕೆಯ ಸರಳ ಸಾಮಾನ್ಯ ವ್ಯಕ್ತಿತ್ವ ಹೊಂದಿರುವ ಒಬ್ಬ ಆದರ್ಶ ರಾಜಕಾರಣಿಯಾಗಿ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸು ಇಟ್ಟುಕೊಂಡಿರುವಂತಹ ಧೀಮಂತ ನಾಯಕ. ಅವರು ಹೋದ ವರ್ಷ ತಮ್ಮ ಜನ್ಮದಿನ ಸಮಾರಂಭ ಕಾರ್ಯಕ್ರಮದಲ್ಲಿ ಕಾರುಣ್ಯ ಆಶ್ರಮಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವಂತ ಜಾಗ ಹಾಗೂ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಅದರಂತೆ 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮತ್ತೊಮ್ಮೆ ಶಾಸಕರಾಗಿ ಸಚಿವರಾಗಲಿ ಎನ್ನುವುದು ಕಾರುಣ್ಯ ಕುಟುಂಬದ ಶುಭಾಶೀರ್ವಾದ ಎಂದು ಮಾತನಾಡಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಸುಜಾತ ಹಿರೇಮಠ್ ಸದಸ್ಯರು, ಕಾರುಣ್ಯ ಆಶ್ರಮ, ಹನುಮಂತಪ್ಪ ನಿವೃತ್ತ ಎಎಸ್ಐ ಅಧಿಕಾರಿಗಳು, ಪಂಪನಗೌಡ ಭೀಮನಗೌಡರು ಹಿರೇಟ್ನೂರು ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲ್ದಗುಡ್ಡ, ಸಿದ್ದಯ್ಯ ಸ್ವಾಮಿ ಮರಿಯಪ್ಪ, ಜ್ಯೋತಿ ಹಾಗೂ ಕೆ ಶಿವನಗೌಡ ನಾಯಕ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕರುಣಾಮಯಿಗಳು, ಕಾರುಣ್ಯ ಕಣ್ಮಣಿಗಳು, ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರಾದ ಕಾರುಣ್ಯ ವೃತ್ತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರದಲ್ಲೂ ಹಾಗೂ ಮಾಜಿ ಶಾಸಕರು, ದೇವದುರ್ಗ ವಿಧಾನಸಭಾ ಕ್ಷೇತ್ರ ದೇವದುರ್ಗ ಇವರ 49ನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ಕೆ ಶಿವನಗೌಡ ಅಭಿಮಾನಿ ಬಳಗ ಸಿಂಧನೂರು ಹಾಗೂ ಟಿ ಸುಬ್ಬಾರಾವ್ ಸಿದ್ದು ಹೂಗಾರ್ ಗೆಳೆಯರ ಬಳಗ ಸಿಂಧನೂರು ಇವರುಗಳ ವತಿಯಿಂದ ಆಶ್ರಮದಲ್ಲಿ ಮಹಾಪ್ರಸಾದ ಸೇರಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಆತ್ಮೀಯತೆಯ ಮಮತೆಯ ಪ್ರೀತಿಯನ್ನು ದಾರಿ ಎರೆಯುವ ಮೂಲಕ ಇಂದು ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕ್ ಅವರ ಒಂದು ಜನ್ಮದಿನವನ್ನು ಈ ಕಾರುಣ್ಯ ಕುಟುಂಬದಲ್ಲಿ ನೆರವೇರಿಸಿರುವಂತಹದ್ದು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಕೆ ಶಿವನಗೌಡ ನಾಯಕ ಅಭಿಮಾನಿ ಬಳಗ ಸಿಂಧನೂರು ವತಿಯಿಂದ ಮತ್ತು ಟಿ ಸುಬ್ಬಾರಾವ್ ಮತ್ತು ಸಿದ್ದು ಹೂಗಾರ್ ಗೆಳೆಯರ ಬಳಗದ ವತಿಯಿಂದ ಇಂದು ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕ್ ಅವರ ಜನ್ಮದಿನವನ್ನು ಈ ರೀತಿ ಆಚರಣೆ ಮಾಡೋದಿರಲ್ಲ, ಇದು ನಿಜವಾದ ಜನ್ಮದಿನ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ, ಹೋದ 48ನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮವನ್ನು ಕಾರುಣ್ಯಾಶ್ರಮದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕ್ ಅವರು ಆಚರಣೆ ಮಾಡಿಕೊಂಡಿದ್ರು. ಅವರು ಆಚರಣೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇಲ್ಲೆಲ್ಲ ಇರುವಂತಹ ಹಿರಿಯರ ಆಶೀರ್ವಾದ, ವಯಸ್ಕರ ಬುದ್ಧಿಮಾಂದ್ಯ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಅವರು 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಬಂದಂತಹ ಸಂದರ್ಭದಲ್ಲಿ ನಾವು ಕಾರುಣ್ಯಾಶ್ರಮಕ್ಕೆ ಬಂದ ಜಾಗವನ್ನ ಮತ್ತು ಅನುದಾನವನ್ನ ಕೊಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎನ್ನುವ ಹಲವಾರು ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ರು. ಇವತ್ತು ಅವರು ಮತ್ತೊಮ್ಮೆ ರಾಜಕೀಯದಲ್ಲಿ ನಮ್ಮದೇ ಆದ ಈಗಾಗಲೇ ನಮ್ಮ ಇಡೀ ರಾಜ್ಯದಲ್ಲಿ ಅವರೇ ಆದಂತಹ ಒಂದು ಅಭಿಮಾನಿ, ದೊಡ್ಡ ಅಪಾರವಾದಂತಹ ಅಭಿಮಾನಿ ಬಳಗವಾಗಿರುವಂತಹ ಸನ್ಮಾನ್ಯ ಕೆ ಶಿವನಗೌಡ ನಾಯಕ್ ಅವರು 2028ನೇ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಶಾಸಕರಾಗ್ತಾರೆ, ಮತ್ತೊಮ್ಮೆ ಸಚಿವರಾಗ್ತಾರೆ. ಕರ್ನಾಟಕ ಸರ್ಕಾರದ ಗಣವಂತ ಸಚಿವರಾಗಿ ಅವರು ಕಾರುಣ್ಯಾಶ್ರಮಕ್ಕೆ ಬರುವಂತಹ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ತಲುಪ್ತಾರೆ ಎನ್ನುವ ನಂಬಿಕೆ ನಮ್ಮ ಕಾರುಣ್ಯ ಸಮಿತಿ ಇದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಡೀ ಸಿಂಧನೂರಲ್ಲಿ ನಮ್ಮ ಕೆ ಶಿವನಗೌಡ ನಾಯಕ್ ಅವರು ಒಂದು ಜನ್ಮದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಬರೀ ಅವರು ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಇಲ್ಲ, ಅವರು ಇಡೀ
ನಮ್ಮ ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ಮತ್ತು ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಅವರು ಮನೆ ಮಗನಾಗಿ ಮನೆ ಮಾತಾಗಿರುವಂತಹ ಒಂದು ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ನಾಯಕರು 49 ವರ್ಷದ ಜನ್ಮದಿನವನ್ನು ಈ ರೀತಿ ರೈತರ ಕಷ್ಟಗಳನ್ನು ನಿವಾರಣೆ ಮಾಡೋದ್ರ ಮೂಲಕ ನವಲಿ